ನಮಸ್ತೆ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ವೆಡ್ನೆಸ್ಡೇನೆ ಹೂವೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನೆಲಮಂಗ್ಲಕ್ಕೆ ಹೋಗಿದ್ವಿ. ನಾವು ಹೋಗುವಾಗ ಚೆನ್ನಾಗಿ ಮಳೆ ಬರ್ತಾಯಿತ್ತು ಆ್ಯಂಡ್ ನಾವು ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಹೂವುಗಳೂ ಚೆನ್ನಾಗಿರೋದು ಸಿಕ್ತು. ಬಟ್ ಮಲ್ಲಿಗೆ ಹೂವು ಅಂತೂ ಫುಲ್ ಹಾಳಾಗೋಗಿತ್ತು. ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು, ಬಟ್ ಅದು ಫ್ರೀಝರಲ್ಲೇ ಐಸಲ್ಲಿ ಇಟ್ಟಿದ್ದಾರೆ. ಸೊ ನಾವು ಇದನ್ನು ವೆಡ್ನೆಸ್ಡೇನೆ ತಂದಿದ್ದರಿಂದ ಥರ್ಸ್ಡೇ ಓಪನ್ ಮಾಡಿ ನೋಡಿದಾಗ ಅದೆಲ್ಲ ಒಂಥರ ಹಾಳಾದಂಗೆ ಆಗೋಗಿತ್ತು. ಅದೊಂದು ಬೇಜಾರಾಯಿತು. ಆ್ಯಂಡ್ ವಿಳ್ಯದೆಲೆ, ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿತ್ತು ಅಲ್ಲಿ ಫ್ರೆಶ್ ಆಗಿ ನೆಲಮಂಗ್ಲದಲ್ಲಿ. ಏಕೆಂದರೆ ಅಲ್ಲಿಂದ ತುಂಬ ಜನ ಅವರೇ ಬೆಳೆದು ತಂದು ಮಾರೋದ್ರಿಂದ ತುಂಬ ಚೆನ್ನಾಗಿರೋದು ಸಿಕ್ತು ನಮಗೆ. ಆ್ಯಂಡ್ ನಾನು ಮಲ್ಲಿಗೆ ಹೂವು ಮತ್ತು ಕಾಕಡ, ಶಾವಂತಿಗೆ ಹೂವು ಮತ್ತು ಕಮಲದ ಹೂವು ತೊಗೊಂಡೆ. ಕಮಲದ ಹೂವು ಆ್ಯಕ್ಚುಲಿ ಈ ವರ್ಷ ಚೆನ್ನಾಗಿರೋದು ಸಿಕ್ಕಿತ್ತು. ಆ್ಯಂಡ್ ಇದಾಗಿತ್ತು ನನ್ನ ಪರಿಸ್ಥಿತಿ. ನನಗೆ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಶಾಪಿಂಗ್ ಆಗೋಗಿತ್ತು. ಕೈಯಲ್ಲೊಂದು ಬ್ಯಾಗ್ ಹಾಕ್ಕೊಂಡಿದ್ದೆ ಆ್ಯಂಡ್ 2 ಬ್ಯಾಗ್ ಹಿಡ್ಕೊಂಡಿದ್ದೆ. ಸಖತ್ ಟಫ್ ಆಯಿತು ಎತ್ಕೊಂಡು ಬರೋ ಅಷ್ಟರಲ್ಲಿ. ಆ್ಯಂಡ್ ಇದು ಡೈರೆ ಹೂವು ಕೂಡ ಚೆನ್ನಾಗಿರೋದು ಸಿಕ್ತು. ಎಲ್ಲ ಒಣಗೋಗಿರೋ ಥರನೇ ಸಿಕ್ತಿತ್ತು. ಬಟ್ ಈ ಆಂಟಿ ಯಾವಾಗಷ್ಟೇ ತೊಗೊಂಡು ಬಂದಿದ್ರು ಅನಿಸುತ್ತೆ, ಅವ್ರ ಹತ್ರ ಸಿಕ್ತು. ಆ್ಯಂಡ್ ಎಲ್ಲ ಗಾರ್ಡನ್ ಕಾಂಪ್ಲೆಕ್ಸ್ ಅಂತ, ಇದು ಕನ್ವೆನ್ಷನಲ್ ಹಾಲ್ ಆ್ಯಂಡ್ ಹೋಟೆಲ್ ಎರಡೂ ಕೂಡ ಇದೆ. ಸೊ ಅಲ್ಲಿ ಚಾಟ್ಸ್ ತೊಗೊಂಡು ತಿಂದ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಗೆ ಸಖತ್ತು ಸ್ವೆಟ್ ಆಗ್ತಿದೆ, ಸಖತ್ ಸೆಕೆ ಕೂಡ ಆಗ್ತಿತ್ತು. ಆ್ಯಂಡ್ ಇದು ಟ್ಯೂಸ್ಡೇಯಿಂದ ಕಂಟಿನ್ಯೂ ಆಗುತ್ತೆ, 2 ಡೇಸ್ನ ವ್ಲಾಗ್ ಆಗಿರುತ್ತೆ ಇದು. ನಾವು ಪ್ರತಿ ಸಲಿನೂ ಬಾಳೆ ಕಂದನ್ನ ನಾವು ಕ್ಯಾಂಪಸ್ಸಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋ ಕಡೆ ಕಟ್ ಮಾಡ್ಕೊತಾ ಇದ್ವಿ. ಅವ್ರು ಕಟ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದರು. ಬಟ್ ಈ ಸತಿ ಚೆನ್ನಾಗಿತ್ತು. ಅಲ್ಲಿ ಕೆಳಗಡೆ ಏನು ಕ್ಲೀನ್ ಮಾಡಿಸಿಲ್ದಿರೋ ಕಾರಣ ಇಳಿಯೋಕ್ಕೆ ಜಾಗ ಇರಲಿಲ್ಲ. ತುಂಬ ಬೇರೆ ಬೇರೆ ವೇಸ್ಟ್ ಗಿಡಗಳೆಲ್ಲ ಏನಿತ್ತು ಅದಿತ್ತು. ಆ್ಯಂಡ್ ಹಾಗೆ ಬಿದ್ದದು ಅಂತ ಇಳಿಲಿಲ್ಲ, ಭಯ ಆಯಿತು ಸ್ವಲ್ಪ. ಬಟ್ ಇದು 2 ಬಾಳೆಕಂದು ತುಂಬ ಚೆನ್ನಾಗಿತ್ತು. ಬಟ್ ಇಳಿಯೋಕ್ಕೆ ಜಾಗ ಇಲ್ದಲೇ ಈ ಸತಿ ನಾವು ಹೊರಗಡೆಯಿಂದ ತಂದಿದ್ದು. ಆ್ಯಂಡ್ ದೇವ್ರ ಸಾಮಾನು ಕೂಡ ತುಂಬ ಇತ್ತು. ಅದೆಲ್ಲದೂ ನಾನು ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಅಮ್ಮ ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ಅವರು ಆ ಕೆಲಸದಲ್ಲಿ ಬಿಸಿ ಇದ್ದರು. ಏಕೆಂದರೆ ಹಬ್ಬಕ್ಕೆ ಬಟ್ಟೆ ಕೊಟ್ಟಿರೋರಿಗೆ ಕೊಡಬೇಕಲ್ವ. ಸೊ ಹಂಗಾಗಿ ನಾನು ಇದನ್ನು ಮಾಡ್ತಾಯಿದ್ದೆ. ಆ್ಯಂಡ್ ಅಮ್ಮ ಅದನ್ನೆಲ್ಲ ನೀಟಾಗಿ ಅವ್ರಿಗೆ ಏನೇನು ಹೊಲಿದು ಕೊಡಬೇಕು ಆ ಕೆಲಸದಲ್ಲಿ ಅಮ್ಮ ಬ್ಯುಸಿ ಇದ್ದರು. ಸೊ ಕಂಪ್ಲೀಟ್ ಹಬ್ಬ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಯಾವ್ದಾದ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ನಾನು ಈ ಥರ ಬ್ಯುಸಿಯಾಗಿದ್ದೆ. ನೋಡಿ, ಮಲ್ಲಿಗೆ ಹೂವು ನನ್ನ ಜೊತೆಗೆ ಇನ್ನೊಬ್ರು ಬಂದಿದ್ದರು, ನಮ್ಮ ನೇಬರ್. ಅವರು ಫೋನ್ ಮಾಡಿ ಹೇಳಿದ್ರು ಈ ಥರ ಹಾಳಾಗಿದೆ ಅಂತ. ನಿಮ್ಗೆ ಇಲ್ಲಿ ವೀಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅನಿಸುತ್ತೆ, ಬಟ್ ಇನ್ ರಿಯಲ್ ನೋಡಿದಾಗ ಎಲ್ಲ ಒಂಥರ ಹಾಳಾಗ್ದಂಗೆ ಆಗಿತ್ತು. ಏಕೆಂದರೆ ಐಸಲ್ಲಿ ಇಟ್ಬಿಟ್ಟಿದ್ದಾರೆ ಅವರು, ಅದೆಲ್ಲ ಒಂಥರ ಆಗೋಗಿತ್ತು. ಆ್ಯಂಡ್ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ತಮ್ಮಂಗೆ ಕೊಟ್ಟೆ, ನೀನು ಒರೆಸ್ಕೊಡು ಅಂತ. ಆಮೇಲೆ ಹೂವು ಹಾಳಾಗಿತ್ತಲ್ವ, ಸೊ ಹಂಗಾಗಿ ನನಗೆ ಹಾರ ಹಾಕಬೇಕಿತ್ತು ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಹಾರ ತೊಗೊಂಡು ಬರೋಕ್ಕೆ ಅಂತ ನಾನು ನನ್ನ ತಮ್ಮ ಹೊರಟ್ವಿ. ಅಲ್ಲಿ ಮಲ್ಲಿಗೆ ಹೂವಿನ ಹಾರ ಸಿಕ್ಕಿಲ್ಲ ನಮ್ಮ ಏರಿಯಾದಲ್ಲಿ. ಲಾಸ್ಟಿಗೆ ನನಗೆ ಸಿಕ್ಕಿದ್ದು ಸುಗಂಧರಾಜ, ಫೈನಲಿ ಸಿಕ್ಕಿದ್ದು ಸುಗಂಧರಾಜ ಹೂವಿನ ಹಾರ. ಸೊ ಅದನ್ನು ತಂದ್ವಿ, ಇನ್ನೇನು ಮಾಡೋದು ಅಂತ. ನೇಬರ್ಸ್ ಸೀರೆ ಉಡ್ಸ್ಕೊಡೋಕ್ಕೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನಮ್ಮ ಮನೇಲೂ ಕೂಡ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಬೇಕು. ಇವಾಗ ಏನು ಕೆಲಸ ಆಯಿತು ಅಂತಂದರೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದನ್ನೆಲ್ಲ ನೀಟಾಗಿ ಒರೆಸಿರೋ ಅಂತ ನನ್ನ ತಮ್ಮಂಗೆ ಹೇಳಿದ್ದೀನಿ. ಸೊ ನಾನು ಹೋಗಿ ಅವ್ರ ಮನೇಲಿ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ, ಅಂದರೆ ಸೀರೆ ಉಡಿಸ್ಕೊಟ್ಬಿಟ್ಟು ಆಮೇಲೆ ನೋಡೋಣ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ವಿತೌಟ್ ಎನಿ ಹೆಲ್ಪ್, ಯಾರ್ದು ಹೆಲ್ಪ್ ಇಲ್ದಲೇ ಸೀರೆ ಉಡಿಸಿದ್ದು. ಇಷ್ಟು ಚೆನ್ನಾಗಿ ಉಡಿಸ್ತೀನಿ ಅಂತ ನನಗೆ ಶಾಕ್ ಆಯಿತು. ಆ್ಯಂಡ್ ಖುಷಿ ಕೂಡ ಆಯಿತು, ಓಕೆ ನಾನು ಚೆನ್ನಾಗಿ ಉಡಿಸ್ತೀನಿ ಅಂತ. ಆ್ಯಂಡ್ ಇಬ್ಬರು ಮನೇಲೂ ತುಂಬ ಚೆನ್ನಾಗೇ ಆಗಿತ್ತು ಉಡಿಸ್ಕೊಟ್ಟಿರೋದು. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ನನಗಿದ್ದಿದ್ದ ಕೆಲಸ ಏನು ಅಂತಂದರೆ ಮುಖವಾಡಕ್ಕೆ ಎಲ್ಲ ರೆಡಿ ಮಾಡಬೇಕಿತ್ತು. ಐಲೈನರು, ಕುಂಕುಮ ಇಡೋದು, ಅರಿಶಿನ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ದೀಪಕ್ಕೆಲ್ಲ ರೆಡಿ ಮಾಡಬೇಕು ಅಂತಂದ್ಬಿಟ್ಟು ಊಟ ಮುಗಿಸಿ ಕೂತ್ಕೊಂಡೆ. ಸಖತ್ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಊಟ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡೋಣ ಅಂತ ಹೇಳಿ ಊಟ ಮಾಡಿಬಿಟ್ಟು ಆಮೇಲೆ ಮುಖವಾಡಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಇದರಲ್ಲಿ ಖಾಲಿ ಕಾಣ್ತಾ ಇದೆ, ಏನು ಅಂತ ಗೊತ್ತಾಗಿಲ್ಲ. ಯಾಕೆಂದರೆ ನಾನು ತುಟ್ಟಿಗೆ ಏನೂ ಹಾಕೇ ಇಲ್ಲ ದೇವರಿಗೆ. ಸೊ ಆಮೇಲೆ ಕುಂಕುಮದಲ್ಲೇ ತುಟ್ಟಿಗೆ ರೆಡ್ ಕಲರ್ ಬರೋ ಥರ ಕುಂಕುಮದಲ್ಲೇ ಹಾಕಿದೆ, ಅದು ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಎಲ್ಲನೂ ಸೆಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ನನಗೂ ಕೂಡ ತುಂಬ ಟಯರ್ಡ್ ಆಗಿತ್ತು, ಬಿಕಾಸ್ ಬೆಳಗ್ಗೆಯಿಂದ ಅದು ಇದು ಕೆಲಸ ಅಂತ. ಫೈನಲಿ ಐ ಆಮ್ ಬ್ಯಾಕ್. ಇದು ಸೀರೆ ಉಡ್ಸ್ಕೊಟ್ಬಿಟ್ಟು ಬಂದಿದ್ದಾಯಿತು. ಆ್ಯಂಡ್ ಇವಾಗ ನಾವು ನಮ್ಮ ಮನೇಲಿ ಬ್ಯಾಕ್ ಡ್ರಾಪ್ ರೆಡಿ ಮಾಡೋಣ ಅಂತ ಸೀರೆ ಮತ್ತು ಕರ್ಟನ್ಸ್ ಯೂಸ್ ಮಾಡಿ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತಾ ಇರೋದು. ಸೊ ನಮ್ಮ ಮನೆಯಲ್ಲಿ ದೇವ್ರಿಗೆ ನಾಳೆ ಸೀರೆ ಉಡ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಇವಾಗ ಬ್ಯಾಕ್ ಡ್ರಾಪ್ ಒಂದು ರೆಡಿ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ ಒಂದು ರೆಡಿ ಮಾಡಿಕೊಂಡು ಮಲಗಿಬಿಡ್ತೀವಿ. ನಾಳೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಸೀರೆ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡೋಣ ಹಿಂಗಾಗತ್ತೆ ಅಂತ. ಸೊ ಇವಾಗ ಫೈನಲ್ ಬ್ಯಾಕ್ ಡ್ರಾಪ್ ಒಂದು ರೆಡಿ ಮಾಡೋಣ ಬನ್ನಿ.
ಫಸ್ಟು ಬ್ಯಾಕ್ಡ್ರಾಪಿಗೆ ಏನಾದರೂ ಪೇಂಟ್ ಮಾಡಿ ಹಾಕೋಣ ಅನ್ನೋ ಪ್ಲ್ಯಾನಲ್ಲಿತ್ತು, ಬಟ್ ಟೈಮ್ ಇಲ್ಲದೆ ಇದ್ದಿದ್ದರಿಂದ ಸೀರೆ ಮತ್ತು ಕರ್ಟನ್ಸ್ ಯೂಸ್ ಮಾಡೋಣ ಅಂತ ಲಾಂಗ್ ಕರ್ಟನ್ ಹಾಕಿದ್ವಿ ಆಲ್ರೆಡಿ. ಸೊ ಮಿಡ್ಲಲ್ಲಿ ಏನಾದರೂ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಕಲರ್ ಹಾಕಿದ್ವಿ, ಬಟ್ ಅದು ಚೂರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಆಮೇಲೆ ಅದನ್ನು ತೆಗೆದ್ಬಿಟ್ಟು ವೈಟ್ ಹಾಕಿದ್ವಿ. ಕೆಳಗಡೆ ಏನು ಸ್ಟೂಲು ಮತ್ತು ಟೇಬಲ್ ಎಲ್ಲ ಏನಿಟ್ಟಿದ್ವಿ ಅದಕ್ಕೆ ಮ್ಯಾಚ್ ಆಗೋಂಗೆ ವೈಟ್ ಹಾಕಿದ್ವಿ. ಇದು ಚೆನ್ನಾಗಿ ಕಾಣ್ತಿತ್ತು ಆ್ಯಕ್ಚುಲಿ. ಆ್ಯಂಡ್ ಅದಕ್ಕೆ ಬೆಳಗ್ಗೆಗೆ ಹೂ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್.